ರಕ್ತದಲ್ಲಿ ಬರೆದು ಕೊಡ್ತೀನಿ ನಾನು. ಹಾಕ್ತೀರಾ? ಇಂಜೆಕ್ಷನ್ ಮಾಡಿ ತಗೊಳ್ಳಿ, ಬರೆದು ಕೊಡ್ತೀನಿ ಬಾಂಡ್ ಮೇಲೆ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ಇವತ್ತು ಮುಂಜಾನೆ ಬಾಗಲಕೋಟೆಗೆ ಬಂದಿದ್ದೀನಿ. ಕಾರಣ ನಿಮಗೆಲ್ರಿಗೂ ಕೂಡ ಗೊತ್ತಿದೆ, ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ HY ಮೇಟಿ ಅಗಲಿಕೆಯ ನಂತರ ಆ ತೆರವಾದಂಥ ಸ್ಥಾನಕ್ಕೆ ನಡೀತಾ ಇರ್ತಕ್ಕಂಥ ಬೈ ಎಲೆಕ್ಷನ್ ದಾವಣಗೆರೆ ಎಲ್ಲ ರಿಯಾಕ್ಷನ್ಸ್ ಕೂಡ ನಿಮಗೊಂದು ಅಪ್ಡೇಟ್ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಇವತ್ತು ಬಾಗಲಕೋಟೆ ಮಣ್ಣಲ್ಲಿ ನಿಂತ್ಕೊಂಡಿದ್ದೀನಿ. ಇಲ್ಲಿ ಕಂಟೆಸ್ಟ್ ಮಾಡ್ತಾ ಇರ್ತಕ್ಕಂಥ ಇಬ್ಬರು ಅಭ್ಯರ್ಥಿಗಳು ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಮೇಟಿ ಅವರ ಕುಟುಂಬದಲ್ಲೇ ನಿಂತಿರ್ತಕ್ಕಂಥ ಉಮೇಶ್ ಹುಲ್ಲಪ್ಪ ಮೇಟಿ ಅವರು, ಇನ್ನೊಂದು ಕಡೆ ಆಪೋಸಿಟ್ ಕ್ಯಾಂಡಿಡೇಟ್ BJPಯಿಂದ ಸ್ಪರ್ಧೆ ಮಾಡ್ತಾ ಇರ್ತಕ್ಕಂಥ ವೀರಣ್ಣ ಚರಂತಿ ಮಠ. ಈ ಇಬ್ಬರ ಕಂಟೆಸ್ಟೆಂಟ್ಗಳ ನಡುವೆ ಬಹಳಷ್ಟು ಭಿನ್ನಾಭಿಪ್ರಾಯಗಳು ಕೂಡ ಇದೆ. ಜನರ ಒಲವು ಕೂಡ ಯಾರ ಕಡೆ ಇದೆ ಅನ್ನೋ ಕುತೂಹಲ ಸಹಜವಾಗಿ ನಿಮಗೆ ಇದ್ದೇ ಇರುತ್ತೆ. ನೋಡಿ, ಒಂದು ಶಿವಾಜಿ ಜಯಂತಿ ಘಟನೆ ಬಹಳಷ್ಟು ಜನರ ಮನಸ್ಸಿನಲ್ಲಿ ಅಚ್ಚಳಿದಾಗ ಉಳಿದಿದೆ. ಇನ್ನು ಬಹಳಷ್ಟು ಕೆಲಸಗಳಾಗಿಲ್ಲ ಅನ್ನೋ ಒಂದು ವಿರೋಧ ಕೂಡ ಜನರಿಗಿದೆ. ಇವೆಲ್ಲವುಗಳ ನಡುವೆ ಈ ಬಾರಿ ಯಾರು ಗೆಲ್ಲಬಹುದು ಅನ್ನೋದನ್ನು ನಾನು ಕೇಳಲಿಕ್ಕೆ ಇವತ್ತು ಜನಸಾಮಾನ್ಯರ ಜೊತೆ ಇದ್ದೀನಿ. ಒಂದು ವಾರ್ಡ್ನಲ್ಲಿ ನಿಂತ್ಕೊಂಡಿದ್ದೀನಿ. ಹಾಗಾಗಿ ಅವ್ರನ್ನೇ ಕೇಳೋಣ, ಸರ್ ಏನು ಹೇಳ್ತೀರಿ, ಏನಾಗಬಹುದು, ಇಲ್ಲಿ ಜನಾಭಿಪ್ರಾಯ ಏನಿದೆ, ಯಾರ ಕಡೆ ಮನಸ್ಸಿದೆ ಜನರಿಗೆ? ಇಲ್ಲಿ ನೋಡಿ ಸರ್, ಎಲ್ಲರೂ BJP ಪರವಾಗಿಯೇ ಇದ್ದಾರೆ. ಯಾಕಂದರೆ ಕಾಂಗ್ರೆಸ್ದೊಳಗೆ ಈಗ ಅವರೊಳಗೇ ಭಿನ್ನಾಭಿಪ್ರಾಯ ಇತ್ತು. ಯಾಕಂದರೆ ಮಲ್ಲಿಕಾರ್ಜುನ್ ಮೇಟಿ ಅವರಿಗೆ ಟಿಕೆಟ್ ಕೊಡ್ತಾರೆ ಅಂತೇಳಿ ಅವರು ಹಿಂಬಾಲಕರು ಭಾವಿಸಿದ್ರು. ಆದರೆ ಅವ್ರ ಮನೆಯೊಳಗೇ ಅವ್ರ ಸಿಸ್ಟ್ರು ಉಮೇಶ್ ಮೇಟಿ ಅವರಿಗೆ ಕೊಟ್ಟರೆ ನಾವು ಪಕ್ಷೇತರ ನಿಲ್ಲಲ್ಲ, ಈ ಭಾವನೆಯಿಂದ ಈಗ ಜನರಿಗೆ ಅಸಮಾಧಾನ ಆಗಿ ಅಲ್ಲಿ ಗೊಂದಲ ಎದ್ದು ಹೀಗಾಗಿ BJP ಕಡೆಗೆ ಒಲವು ಇದೆ. BJPನೇ 100% ಬರುತ್ತೆ. ಈ ಒಂದು ಮುನ್ಸಿಪಾಲ್ಟಿಯವ್ರು ಬಂದು ಕಸ ಕ್ಲೀನ್ ಮಾಡದೆ ಇರೋದ್ರಿಂದನೂ ಕೂಡ ಜನರು ಒಂದು ಕಡೆ ನೋವು ಕೂಡ ವ್ಯಕ್ತಪಡಿಸ್ತಾರೆ. ಏನಾಗುತ್ತೆ ಸರ್ ಈ ಬಾರಿ? ನೋಡಿ ಸರ, ನೀವು ಕೇಳಿದ ಪ್ರಶ್ನೆಗೆ ನಿಮಗೆ ಈ ಸದ್ಯ ಡೈರೆಕ್ಟಾಗಿ ನಮ್ಮ ಓಣ್ಯಾಗ ಕರ್ಕೊಂಡು ಹೋದೆ ಅಂದ್ರೆ ನಿಮಗೂ ಅರ್ಥ ಆಗ್ತದೆ. ಬೇಕಾದ್ರೆ ನೀವು ವಿಡಿಯೋ ಮಾಡ್ಕೊಂಡು ನಾಳೆ ಬಿಡ್ಬೋದು. ಈ ಸರ್ಕಾರ ಬಂದ ಮೇಲೆ ಜಾತ್ಯತೀತ ಅಂತಾರೆ. ಜಾತ್ಯತೀತ ಐದು ನಿಮಗಾಗತ್ತಾ? ಪ್ರಜಾಪ್ರಭುತ್ವ ಅಂತಾರೆ. ಪ್ರಜೆಗಳಿಂದ ಪ್ರಜೆಗಳೇ ಆಡೋದಂತಾರೆ. ಈ ನಮ್ಮ ಇಂಡಿಯಾದ ಕುಟುಂಬ ರಾಜಕಾರಣ ಹೋಗ್ಯದನ್ರಿ ಸಾಹೇಬ್ರೆ? ಹೌದು, ದಾವಣಗೆರೆಲ್ಲ ಅದನ್ನೇ ನೋಡ್ತಾ ಇದೀವಿ ನಾವು. ಬಾಗಲಕೋಟೆ ಯಾಕಂದ್ರೆ ಯಾರು ರಾಜರು ಇರ್ತಾರೆ ಅವರೇ ರಾಜ ಹಾಕೋತ ಹೋಗ್ಯಾರ. ಇವು ಹಂಗೆ ನಡೆದವ. ಆದ್ರೆ ನಾವು ಶಾನೆ ಇರಬೇಕಂದ್ರೆ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಅದ. ಪಾಪ ಬಡ ಜನರು ನಾವು, ಆಮೇಲೆ ವಿದ್ಯಾವಂತರು ಕಡಿಮೆ ನಮ್ಮಲ್ಲಿ. ಹೀಗಾಗಿ ಕಾಂಗ್ರೆಸ್ನಿಂದ ಏನಾಗಿದೆ, ಆಮೇಲೆ ನಮ್ಮ ಮುಳುಗಡೆ ಪ್ರದೇಶ ಐತಿ. ಇದು ನಮ್ಮಲ್ಲಿ ಬಂದು ನೋಡ್ರಿ, ಈ ಮನೆ ಬಾಗಲ ತೊಗೊಂಡ್ರೆ ಈ ಮನೆ ಬಾಗಲ ತೊಗೊಂಡಿಲ್ಲ. ಈಗ ಎಷ್ಟು ಪದ್ಧತಿ ನಾವು ಅಥವಾ ಹುಲಿನೂ ಇಲ್ಲ ಆಯ್ತು ಅನ್ನೋದು ಅಂತಾರಲ್ಲ, ಹಂಗೆ ಅಡ್ಕೋತ ಸಿಕ್ಕಿವಿ. ನೀವು ಮಧ್ಯಾಹ್ನದಾಗ 9:30 ಬರ್ರಿ ಇಲ್ಲಿ ಮನ್ಯಾಗ ಒಂದು ಪೀಳು ಸಿಕ್ಕರೆ ಅನಿ ತೋರಿ. ಹೊಟ್ಟೆ ತುಂಬಿಕೊಳಕ್ಕೆ ಮುಂಜಾನೆ 8ಕ್ಕೆ ಹೋದ್ರೆ ರಾತ್ರಿ ಸಂಜೆ ಮುಂದೆ 5ಕ್ಕೆ ಬರ್ತಾರೆ. ಎಲ್ಲ ಕೂಲಿಕಾರರು. ಎಲ್ಲದ ರೀ ನಿಮ್ಮ ಪ್ರಜಾಪ್ರಭುತ್ವ? ಯಾರಿಗೆ ನೀವು ಏನು ಕೊಟ್ಟಿರಿ ಹೇಳ್ರಿ? ಈಗ ನೀವು ಕೊಟ್ಟಿನಂತೀರಿ, ಕೊಡ್ರಿ. ಬಸ್ ಫ್ರೀ, ಬಸ್ನಾಗ ಯಾರು ನಮ್ಮ ಮಂದಿ ಹತ್ತದಲ್ಲಿಯಾಗ ಹೋದ್ರೆ ಜೀವ ಹೋಗತ್ತಂತ ಹೇಳಿ ನಡ್ಕೊತ ಹೊಂಟಾರ. ಅದನ್ನು ಹೇಳ್ರಿದಾರ. ಬರೀ ಹೆಣ್ಮಕ್ಳು ಅಂದ್ರೆ ಇವ್ರು ಎಷ್ಟು ದಿವ್ಸ ಮಾಡ್ತಾರೆ ಹೆಣ್ಮಕ್ಳಿಗೆ? ಅದ ಹೆಣ್ಮಕ್ಳು ನಾಳೆ ಹೊಡಿತಾರ. ಇದನ್ನು ಬರೆದಿಟ್ಕೊಡ್ರಿ. ನೀವು ಬರೆದಿಟ್ಕೊಡ್ಬೇಕಾದ್ರೆ ನೀವು ಇದೇ ಗ್ಯಾರಂಟಿ ಸ್ಕೀಮ್ಗಳ ವಿರುದ್ಧ ಹೆಣ್ಮಕ್ಳಿಗೆ ಗ್ಯಾರಂಟಿ ಇದ್ರದ್ದು ಹೆಣ್ಮಕ್ಳು ತಿರುಗಬೇಕಂದ್ರೆ ನಾ ಹೇಳಿದ್ದು ನೀವು ರೆಕಾರ್ಡ್ ಮಾಡಿರಿ. ಪರಿಸ್ಥಿತಿ ಹೆಂಗದ್ರಿ ನೀವೇ ಹೇಳ್ರಿ, ನಾವು ಹೇಳೋದು ಬೇಡ. ಕಲ್ತು ಮಂದಿ ನನ್ನ ಮಗ MCOM ಆಗ್ಯಾನ, 10,000 ರೂಪಾಯಿ ದುಡ್ಯಾಕೆ ಹೋಗ್ಯಾನ. ಏನದ ರೀ ಪರಿಸ್ಥಿತಿ? ಅಲ್ಲಿ ಮ್ಯಾಕೆ ಕೂತಾನ, ಅದನ್ನು ಮಾಡಿದೆ, ನಾ ಇದನ್ನು ಮಾಡಿದೆ, ಕೋಟಿ ಗಂಟಲೆ ಅಲ್ಲಿ ಕೊಟ್ಕೊಂಡು ಇಲ್ಲಿ ಕಾರ್ ಮಾಡಿ ಕೂತ್ರೆ ಯಾರಪ್ಪನ ಗಂಟು? ನಿಮ್ಮ ಕಾಂಗ್ರೆಸ್ ಅವ್ರು ಕೇಳ್ತಾರೆ ಮೋದಿಗೆ, ಆ ರೊಕ್ಕ ಏನು ಮಾಡ್ತಾನೆ. ನಮ್ಮ ರೊಕ್ಕ ಏನು ಮಾಡ್ಯಾನ? ನಮ್ಗೆ ಕೊಡೋಣ ಸ್ಟೇಟ್ಮೆಂಟ್ ಕೊಡೋಣ್ರಿ. ನಮ್ಗೆ ನಮ್ಮ ರೊಕ್ಕ ಏನು ಮಾಡ್ಯಾನ? ನಮ್ಮ ಬಾಗಿಲು 370 ಕೋಟಿ ರೂಪಾಯಿ ತೊಗೊಂಡೋಗ್ಯಾರ. ನಮ್ಮ ಆಸ್ತಿ ಮಾರಿದ್ದು ಯಾಕ್ರಿ? ಬಿಡಿಡೋದು ಅದೆಲ್ಲ ಓದ್ತೀರಿ ರೊಕ್ಕ? ನಾನು ಒಂದೇ ನಿಮ್ಗೆ ಹೇಳ್ತೀನಿ, ಇವರಿಂದ ಏನೂ ಆಗೋದಿಲ್ಲ. ನಾವು ಶಾನ್ಯಾರ ಆಗ್ಬೇಕಂತ ನಿಮ್ಗೆ ಒಂದೇ ಭಾಷಾದಾಗ ಮುಗಿಸ್ತೀನಿ. ಅಲ್ಲ, ಉಮೇಶ್ ಹುಲ್ಲಪ್ಪ ಮೇಟಿ ಅವರು ಎಷ್ಟು ಟಫ್ ಫೈಟನ್ನು ಕೊಡ್ಬೋದು? ಆ ಕ್ಯಾಂಡಿಡೇಟ್ ಬಗ್ಗೆ ಏನು ಹೇಳ್ತೀರಿ? ಚರಂತಿ ಮಠ ಅವ್ರಿಗೆ ಸಾಹೇಬ್ರ ನಿಮಗೆ ಹೇಳ್ತೀನಿ, 100ಕ್ಕೆ 100 ಈ ಸಲ BJP ಬಂದೇ ಬರ್ತಾ. ಇದು ನೀವು ಬರೆದು ಇಟ್ಕೊಡ್ರಿ, ಅಡ್ವಾನ್ಸ್ ಹೇಳಿಬಿಡ್ರಿ, ನೋಡ್ರಿ ಬೇಕಾರೆ ಏನು ಅಂದಾರ ಅಂಥೇಳಿ. ಅಲ್ರಿ ಸರ, ಒಂದು ಸ್ವಲ್ಪ ಓಣ್ಯಾಗ ಪಾನ್ಯಾಗ ಅಡ್ಡಾಡಿದ್ರೆ ಮಾಡಿದ್ರೆ ಎಲ್ಲ ಗೊತ್ತಾಗ್ತೈತಿ. ಅಲ್ಲೇ ಕುಂದ್ರದು, ಅಲ್ಲೇ ಹೇಳೋದು. ಒಂದು ಮುನ್ಸಿಪಾಲ್ಟಿಗೆ ಹೋಗ್ರಿ, ನನ್ನಂತವಂಗೆ 65,000 ರೂಪಾಯಿ ಟ್ಯಾಕ್ಸ್ ಹಾಕಿಬಿಟ್ರ. 3 ವರ್ಷ ತುಂಬಿಲ್ಲ ಅದಕ್ಕೆ. ಯಾರು ಕೇಳೋಣ್ರಿ? ಅದು ಹಂಗೆ ಇರ್ತದ್ರಿ, ಹೋರಿ ಅಂತಾರೆ. ಎಲ್ಲೈತಿ ನಿಮ್ಮ ಸರ್ಕಾರ? ಎಲ್ಲೈತಿ ಪ್ರಜಾಪ್ರಭುತ್ವ?
ಇರೋ ಬರೋದಕ್ಕೆಲ್ಲ ಟ್ಯಾಕ್ಸ್ ಜಡ್ದು ನೋಡ್ರಿ ನಾ ಬೇಡ ಒಬ್ಬ ಸಾಮಾನ್ಯ ಹೆಣ್ಮಗಳ ಕರೆಸ್ತೀನಿ ಮಾತಾಡ್ರಿ ಅಕ್ಕಿ ಹೇಳ್ತಾಳೆ ಕೇಳ ಆಮೇಲೆ ವಿಚಾರ ಮಾಡ್ಕೊರಿ ಗ್ಯಾರಂಟಿ ಅಂತೇಳಿ ಒಂದು ಸೈಡ್ ಗ್ಯಾರಂಟಿ ತೊಗೊಂಡು ಇನ್ನೊಂದು ಸೈಡ್ ಮಂದಿಗೆ ಹರಾಸ್ಮೆಂಟ್ ಮಾಡಾಕತ್ತಾರ. ಮುನ್ಸಿಪಾಲ್ಟಿ ಟ್ಯಾಕ್ಸ್ ಆಯ್ತು, ಬಾಂಡ್ ಆಯ್ತು, ರಿಜಿಸ್ಟ್ರೇಷನ್ ಫೀ ಆಯ್ತು, ಮತ್ತೊಂದು ಲೀಕರ್ ಆಯ್ತು, ಎಲ್ಲ ಒಂದು ಕಡೆ ಕೈ ಇಸ್ಕೊಳೋದು, ಒಂದು ಕಡೆ ಗಂಡ್ಮಕ್ಳ ಕಡೆ ಇಸ್ಕೊಳೋದು, ಹೆಣ್ಮಕ್ಳಿಗೆ ಕೊಡೋದು. ಯಾರಿಗೆ ಬೇಕಾಯ್ತು? ಒಂದು ಎಜುಕೇಷನ್ ಆಗಲಿ, ಒಂದು ಹಾಸ್ಪಿಟ್ಲ್ ಮಾಡಿದ್ರೆ, ಎಜುಕೇಷನ್ ಮಾಡಿದ್ರೆ ಒಂದು ಸ್ವಲ್ಪ ಮಂದಿ ಉದ್ಧಾರ ಆಗುತ್ತೆ. ಇದು ಬಸ್ ಫ್ರೀ ಬಿಟ್ಟೆ ಗ್ಯಾರಂಟಿಗಳಿಗೆ ಕೊಡೋದ್ರ ಏನು ಅವಶ್ಯಕತೆ ಐತಿ? ಮತ್ತೊಬ್ಬ ಮಂದಿಗೆ ನಿರುದ್ಯೋಗಿ ಮಾಡೋಕೆ ಇವೆಲ್ಲ ಕೊಟ್ಟಾರ. ಅವ್ರು ನಿಶ್ಚಿಂತೆಯಿಂದ ಇದ್ದಾರೆ. ಕಾಂಗ್ರೆಸ್ ಕ್ಯಾಂಡಿಡೇಟ್ 4 ದಿನ ಇದ್ದ ಪ್ರಚಾರಕ್ಕೆ ಬರ್ತಾರೆ, ಅವ್ರಿಗೆ ಬರೋದೇ ಇಲ್ಲ, ಅವ್ರಿಗೆ ಗೆಲುವು ಆಗಲೇ ಒಂದು ಭರವಸೆ ಮೂಡ್ಬಿಟ್ಟಿದೆ ಅನ್ನೋ ಮಾತುಗಳು ಲೋಕಲ್ ಒಬ್ಬ ವ್ಯಕ್ತಿ ಮಾಡ್ತಾನಂದ್ರೆ ಖರೆ ಚೀಲದಾಗ ಮೂಟುಗಟ್ಲೆ ರೊಕ್ಕ ಇಟ್ಕೊಂಬರ್ತಾರೆ, ಎಲ್ಲಿದ್ದಾರೆ ಫಂಡ್ ರೊಕ್ಕ ತೊಗೊಂಬರ್ತಾರೆ, ಎತ್ಕೊಂಬಂದು ಹಂಚಿ ಆರಿಸ್ಬೋದು. ಅದು ಪ್ರಜಾಪ್ರಭುತ್ವ ಅಂತಾರೆ. ಅದಕ್ಕೇನಂತಾರೆ? ಇದು ಈ ಸಲ ರೊಕ್ಕನೂ ತೊಗೊಳಂಗಿಲ್ಲ ರೀ ಅವರು. ರೊಕ್ಕನೂ ತೊಗೊತಾರೆ, ಹಾಕೋದು ನಮ್ಮ ಕಮಲಕ್ಕೆ ಹಾಕ್ತಾರೆ. ಸರ್ ನೋಡಿ, ಒಂದು ಕಡೆ HY ಮೇಟಿ ಅವರ ಫ್ಯಾಮಿಲಿಗೆ ಜನರ ಒಲವಿರೋದು, ಒಂದು ಅನುಕಂಪದ ಅಲೆ ಜೊತೆಗೆ ಕೆಲಸ ಮಾಡ್ತಾರೆ ಅನ್ನೋ ಒಂದು ನಿರೀಕ್ಷೆ. ಚರಂತಿಮಠ ಅವರು ಕೂಡ ತುಂಬ ಎಫೆಕ್ಟಿವ್ ಕ್ಯಾಂಡಿಡೇಟ್ ಅಂತಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಏನಾಗುತ್ತೆ ಸರ್, ಯಾರಿಗೆ ಜನರು ಈ ಬಾರಿ ಕೈ ಹಿಡಿಬೋದು? ನೋಡಿ ಸರ್, ನಾನು ಹೇಳ್ತಾ ಇದ್ದೀನಿ, ಕಳೆದ 35 ವರ್ಷದಿಂದ BJP ಕಾರ್ಯಕರ್ತ ವೀರಣ್ಣ ಚರಂತಿಮಠಕ್ಕೆ ಒಳ್ಳೆಯ ಅಭ್ಯರ್ಥಿ, ಅಭಿವೃದ್ಧಿ ಹರಿಕಾರ, ನವನಗರ ಎಲ್ಲ ಡೆವಲಪ್ಮೆಂಟ್ ಮಾಡಿದ್ದಾರೆ. ಯೂನಿಟ್ 1, 2 ಮತ್ತು 3ನೇ ಯೂನಿಟ್ಟು ಅವರೇ ಚಾಲನೆ ಕೊಟ್ಟಿದ್ದಾರೆ. ಈ ಸರಿ ಮತ್ತೆ ಅನುಕಂಪದ ಅಲೆ ಆಗಿರ್ಬೋದು ಅಥವಾ ಅವರು ಮಾಡಿರ್ತಕ್ಕಂಥ ಕೆಲಸ ಸರ್, ಮಾಡಿರೋ ಕೆಲಸಗಳು ಏನು ವರ್ಕ್ ಅಭಿವೃದ್ಧಿ ಹರಿಕಾರ ಮಾಡಿರೋ ಕೆಲಸಗಳಿಂದಾಗಿ ಹೋದ ಸಲ ಅವರು ಒಳಜಗಳದಿಂದ ಸೋತರು. ಚರಂತಿಮಠ ಅವರು ಇವಾಗ ಗೆಲ್ಲುತ್ತಾರೆ, ಗೆಲ್ಲಲೇಬೇಕು. ಗೆದ್ದರೆ ಬಾಗಲಕೋಟೆ ಅಭಿವೃದ್ಧಿ. HY ಮೇಟಿಯವರಿಂದ ಅಭಿವೃದ್ಧಿ ಆಗಿಲ್ಲ. ಮೇಟಿ ಅವರು ಏನು ಕೆಲಸ ಮಾಡಿಲ್ಲ ಸರ್. ಹೇಳಿ, ನೀವು ಏನು ಮಾಡಿದ್ದಾರೆ ಹೇಳಿ? ಸಂತ್ರಸ್ತರಿಗೆ ದುಡ್ಡು ಕೊಟ್ಟಿಲ್ಲ. ಸರ್ಕಾರ ಅನೌನ್ಸ್ ಮಾಡಿತು 30 ಲಕ್ಷ 40 ಲಕ್ಷ ಕೊಡ್ತೀವಿ ಅಂತೇಳಿ, ಇನ್ನೂ ಒಂದು 10 ರೂಪಾಯಿ ಕೊಟ್ಟಿಲ್ಲ. ಮುಳುಗಡೆ ಮನೆಗಳಿಗೆ ಬಿಲ್ಲೇ ಸ್ಯಾಂಕ್ಷನ್ ಆಗಿಲ್ಲ ಸರ್. ಮುಳುಗಡೆ ಮನೆ 10 ವರ್ಷದಿಂದ ನನಗೆ ದುಡ್ಡು ಬಂದಿದೆ, ಪ್ಲಾಟ್ ಸಿಗ್ತಾ ಇಲ್ಲ. 10 ವರ್ಷದಿಂದ ಪ್ಲಾಟ್ ಕೊಡ್ಬೇಕು ತಾನೇ. ನಮ್ಮ ಮನೆ ಎಲ್ಲಿ ಕಟ್ಟಲಿ? ಬೀದಿಯಲ್ಲಿ ಕೂಡ ತಗೊಂಡು ಹಾಕೊಂಡಿರಲ್ಲ ಮನೆ. ಇವಾಗ ಕೆಡವಿದ್ರೆ ಏನು ಮಾಡೋದು ನಾವು? ಎಲ್ಲಿ ಹೋಗ್ಬೇಕು ಹೇಳಿ ನೀವೇ? ಇದು ಸಾರ್ವಜನಿಕರ ವಿನಂತಿ. ವೀರಣ್ಣ ಚರಂತಿಮಠಗೆ 100ಕ್ಕೆ 100 ಓಟ್ ಹಾಕಿ ಗೆಲ್ಲಿಸ್ಕೊಡ್ಬೇಕಾಗಿ ವಿನಂತಿ. ಗೆಲ್ಲುತ್ತಾರೆ. ಕುಟುಂಬದ ಒಳ ಜಗಳದ ಬಗ್ಗೆ ಏನು ಹೇಳ್ತೀರಿ? ಅದು ಸೆಕೆಂಡರಿ ಸರ್. ನನ್ನ ಮನೆಯಲ್ಲೂ ಇದೆ ಒಳ ಜಗಳ. ಕಾಣದ ಕೈಗಳು ಕೆಲಸ ಮಾಡಿದವ. ಅಧಿಕಾರ ದಾಹ ಅಂತ ಹೇಳ್ತೀರಾ? ಯಾರು ಹೇಳ್ತಾರೆ ಅಧಿಕಾರ ದಾಹ? ಅವ್ರ ಕುಟುಂಬಕ್ಕೆ ಅದು ಸೆಕೆಂಡರಿ ಸರ್. ನೀವು ಅದನ್ನೆಲ್ಲ ಕನ್ಸಿಡರೇ ಮಾಡಿಲ್ಲ. ಅವ್ರ ಕುಟುಂಬದವ್ರ ಜಗಳ ಏನಾದರೂ ಇರಲಿ. ಇವನ್ ಮನೆಯಲ್ಲಿದೆ, ನಿಮ್ಮ ಮನೆಯಲ್ಲಿ ಇಲ್ವಾ? ಈಗ ನಮ್ಮ ಮನೆ ಮುಳುಗಡೆ ಆಗಿದೆ, ಜಾಗ ಕೊಟ್ಟಿಲ್ಲ, ಏನು ಮಾಡೋದ? ವೀರಣ್ಣ ಚರಂತಿಮಠ 100ಕ್ಕೆ 100 ಆರಿಸಿ ಬರ್ತಾರೆ. ಅಪ್ಪ ಮಾಡದಿರೋ ಕೆಲಸನ ನಾನು ಈಡೇರಿಸ್ತೀನಿ ಅನ್ನೋ ಭರವಸೆಗಳೊಂದಿಗೆ ಬಂದರೆ ಜನರು ಮಾರು ಹೋಗ್ತಾರೆ ಅಂತೀರ, ಅಥವಾ ಅದಕ್ಕೆ ಆ ಪ್ರಭಾವಕ್ಕೂ ಕೂಡ ಓಟ್ ಹಾಕ್ತಾರೆ ಅಂತ ಅನ್ಸುತ್ತೆ? ಮಾಡಿರುವ ಕೆಲಸಗಳಿಗೆ ಓಟ್ ಹಾಕ್ತಾರೆ ಸರ್. BJP ಅಭ್ಯರ್ಥಿಗೆ ಓಟ್ ಹಾಕ್ತಾರೆ, ವೀರಣ್ಣ ಚರಂತಿಮಠಿಗೆ ಓಟ್ ಹಾಕ್ತಾರೆ. ಇನ್ನೇನು ಹೇಳಿ ನಿಮಗೆ? ಅಂತರ ಎಷ್ಟಿರ್ಬೋದು ಸರ್ ಗೆಲುವಿನ ಅಂತರ? 10ರಿಂದ 15 ಸಾಲ ಬರ್ತಾರೆ. ಬರ್ಕೊಂಡು ಇಟ್ಕೊಂಬಿಡಿ. ನನ್ನ ಮೊಬೈಲ್ ನಂಬರ್ ತೊಗೊಳ್ಳಿ, ಬರೆದು ಇಟ್ಕೊಳ್ಳಿ. ನನ್ನ ಮನೆ ಮಲ್ಲಾಪುರದಲ್ಲೇ ಬಂದು ಭೇಟಿಯಾಗಿ. 10ರಿಂದ 15 ಸಾವಿರ. ಹೋದ ಸಾಲ ಸೋತಿದ್ದಟ್ಟು ನಾವು 5 ಸಾವಿರ. ಯಾಕಂದರೆ ಅವ್ರು ತಮ್ಮ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತ. ಅವು BJP ಓಟು, ನಿಮ್ಗೆ ತಿಳಿದಿರಲಿ. ಓಕೆ ಓಕೆ ಓಕೆ. ನಾನು ಡಬಲ್ ಗ್ರ್ಯಾಜುಯೇಟು, ಅನ್ಪಢ ಅಲ್ಲ. ಕೆಲಸ ಏನಾಗಿದೆ ಏನಿಲ್ಲ ಕೇಳಿ, ನೀವು 100 ಜನಕ್ಕೆ ಕೇಳಿ. ಒಳ ಜಗಳದಿಂದ ಅಭ್ಯರ್ಥಿ ಸೋತ. ಇನ್ನೇನು ಹೇಳಿ? ಹಂಗಾರೆ ಈ ಬಾರಿ 100ಕ್ಕೆ 101, 10ರಿಂದ 15 ಸಾವಿರ ಅಂತರಿಂದ BJP ಅಭ್ಯರ್ಥಿ ವೀರಣ್ಣ ಚರಂತಿಮಠ ಗೆಲ್ಲುತ್ತಾರೆ. ಜಾತಿ ಲೆಕ್ಕಾಚಾರ ಹೇಗಿದೆ ಸರ್? ಜಾತಿ ನನಗೆ ಗೊತ್ತಿಲ್ಲ ಸರ್. ಎಲ್ಲ ಜಾತಿ ನಮ್ಗೆ ಬೇಕು. ಓಕೆ ಓಕೆ. ನಮ್ಮದು ಹಿಂದುತ್ವ. ಹಿಂದೂಗಳ ಬಗ್ಗೆ, ಮುಸಲ್ಮಾನ ಬಗ್ಗೆ, ಕ್ರೈಸ್ತರ ಬಗ್ಗೆ, SC ST ಬಗ್ಗೆ ಮಾತಾಡಲ್ಲ ನಾನು. ಹಿಂದುತ್ವ ಗೆಲ್ಲಬೇಕು ಅಷ್ಟೇ. BJP ಗೆಲ್ಲಬೇಕು. ಧನ್ಯವಾದ. ಸರ್ ನೀವು ಹೇಳಿ ಏನಾಗ್ಬೋದು? ಬಾಗಲಕೋಟೆಯಲ್ಲಿ ವೀರಣ್ಣ ಚರಂತಿಮಠ ಅವರು 20-25 ಸಾವಿರ ಓಟ್ನಿಂದ ಜಯಗಳಿಸ್ತಾರೆ ಅಂತಲೂ ನಾವು ವಿಶ್ವಾಸದಿಂದ ಹೇಳ್ತೀವಿ. ಆದರೆ ಸಿದ್ದರಾಮಯ್ಯನವರ ದುರಾಡಳಿತ, ಆ DK ಶಿವಕುಮಾರ್ ಅಹಂಕಾರ, ಇವರು ರಾಜ್ಯದಲ್ಲಿ ಕೊಳ್ಳಿ ಹೊಡೆದು ಮೂಢ ಹಗರಣ ಇನ್ನಿತರ ಹಗರಣಗಳನ್ನು ಮಾಡಿ ರಾಜ್ಯದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷವನ್ನು ಟೀಕಿಸುವ ಪ್ರದೀಪ್ ಈಶ್ವರ್ ನಮ್ಮ ಎಲ್ಲ BJP ಕಾರ್ಯಕರ್ತರಿಗೆ ಕೋಟಿ ಅಂತ ಒದರ್ತಾನೆ. ಆ ಒಬ್ಬ
ಹುಚ್ಚ ಕೋತಿ ಅದು. ಇಂಥ ಸರ್ಕಾರದಲ್ಲಿ ನಾವೆಲ್ಲ ಅವ್ರಿಗೆ ಓಟ್ ಹಾಕಿ ಜನಬೆಂಬಲ ಕೊಟ್ಟಿದ್ದು ನಾವು ಹುಚ್ಚರಾಗಿಬಿಟ್ಟಿದ್ವಿ. ಇವ್ರು ಕರ್ನಾಟಕದಲ್ಲಿ ಇವ್ರು ಕಾಂಗ್ರೆಸ್ಸನ್ನು ನೆಲಸಮ ಮಾಡ್ಬೇಕನ್ನೋದು ಎಲ್ಲ ಬಾಗಲಕೋಟೆ ಜನರ ಆತ್ಮವಿಶ್ವಾಸ. ಸರ್ ಕೆಲವು ಪ್ರಭಾವಿಗಳು ಏನ್ರಿ ರಾಜಕೀಯ ಬೇಕಾದವರು ಬರಲಿ, ಪ್ರಭಾವಿ ಸರ್ಕಾರ ಬಂದು ಇಲ್ಲೇ ಕೂಡಲಿ, ಇವರನ್ನ ಚರಂತಿಮಂಟ್ ಗೆಲ್ಲೋದು ನಿಶ್ಚಿತ. ಒಂದು ತೋರಿಸ್ಕೊಡಿ, ಯಾವ್ದು ಹಗರಣ ಇದೆ ತೋರಿಸ್ಕೊಡಿ ನಮ್ಮ ಇವರನ್ನ ಚರಂತಿ ಮಠದ್ದು ಒಂದು. ಇವ್ರು ಏನು ಮಾಡ್ತಾರೆ, ತಮ್ಮ ಬೇಳೆ ಬೇಯಿಸ್ಕೋರ ಬಂದು ಬರ್ತಾರೆ, ಇಲ್ಲಿ ಹೋಗ್ತಾರೆ. ತಿಮ್ಮಾಪುರ ಏನು ಮಾಡಿದ್ದಾರೆ, ಜಿಲ್ಲಾ ಉಸ್ತುವಾರಿ ಸಚಿವರು ಅವರಲ್ಲೇ ಒಳ ಜಗಳ ಇದೆ. ಒಂದು ಸಲನೂ ಮೀಟಿಂಗ್ ಬಂದಿಲ್ಲ ಅಂತ ನೋಡಿದ್ರಿಲ್ಲ ಮೊನ್ನೆ ನೀವು ಕಾರ್ಯಕ್ರಮದಲ್ಲಿ, ಬೂಡಾಗಿ ಬಂದಿಲ್ಲ ಅಂತ. ಹಾಂ, ಅಂದ್ರೆ ಯಾರ ಸೀನಿಯರ್ ಲೀಡರ್ ರಾಜಕೀಯ ತಂತ್ರಗಾರಿಕೆ ನಡೆಯೋಲ್ಲ ಸರ್, ನಡೆಯಲ್ಲ. 100ಕ್ಕೆ 100. ಅವರು ಸಿದ್ದರಾಮಯ್ಯ ಅವರು ಇಲ್ಲೇ ಬಂದು ಬಾಗಲಕೋಟೆಯಲ್ಲಿ ಕೊಡಲಿ, ಒಂದು ತಿಂಗಳು ಅವರೇಕೆ ಅನೌನ್ಸ್ ಮಾಡಲಿ. 100 ಕೋಟಿ ಖರ್ಚು ಮಾಡಿದ್ರು. 10 ರಿಂದ 15 ಸಾವಿರ ಅಂತರದಿಂದ ಗೆಲ್ಲುತ್ತಾರೆ ವೀರಣ್ಣ ಚರಂತಿಮಠ್. ರಕ್ತದಲ್ಲಿ ಬರೆದು ಕೊಡ್ತೀನಿ ನಾನು. ಚುನಾವಣೆ ಹಾಕ್ತೀರಾ? ಇಂಜೆಕ್ಷನ್ ಮಾಡಿ ತಗೊಳ್ಳಿ, ಬರೆದು ಕೊಡ್ತೀನಿ. ಬಾಂಡ್ ಮೇಲೆ ಬೇರೆ, ಈ ಚುನಾವಣೆ ಬೇರೆ. ಸಿದ್ದರಾಮಯ್ಯನವರು ದುರಾಡಳಿತ ಅನುಕಂಪ ಆಧಾರದ ಮೇಲೆ ಅವರು ಪಕ್ಷದ ಯಾರು ಶಾಸಕ ಸತ್ತಿರ್ತಾನೆ ಅವ್ರ ಕುಟುಂಬಕ್ಕೆ ಕೊಡೋದು ಬಂದಂಥ ರೂಢಿ ಇದು. ನಾ ಅದಕ್ಕೆ ಉಮೇಶ್ ಮೇಟಿ ಕೊಟ್ಟಿದ್ದು ನಮ್ಮ ಅಭ್ಯಂತರ ಇಲ್ಲ. ದಟ್ ಈಸ್ ಅವರ್ ಹೀಸ್ ಏನಂತಾರೆ ಅದಕ್ಕೆ ಅಭಿಪ್ರಾಯ. ಪಕ್ಷದ ಅಭಿಪ್ರಾಯ. ಆ ಒಪ್ಪೈಲಿಗೆ ನಿಮ್ದು ವಿರೋಧ ಇಲ್ಲ? ಯಾವುದು ಅವ್ರನ್ನ ಆಯ್ಕೆ ಮಾಡಿದ್ರ ಬಗ್ಗೆ ಏನು ವಿರೋಧ? ಅವ್ರ ಅಭ್ಯರ್ಥಿ ನಮ್ದೇ ಇಲ್ರಿ, ನಂದು BJP, ಅವ್ರು ಕಾಂಗ್ರೆಸ್, ಅವ್ರು ಯಾರು ಬೇಕಾದವ್ರು ಕೊಡ್ಬೋದು. ಜೊತೆಗೆ ಇನ್ನೊಂದು ನೋಡಿ, ಗ್ಯಾರಂಟಿ ಸ್ಕೀಮ್ಸ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಹೆಣ್ಮಕ್ಳು ಎಲ್ಲೋ ಒಂದು ಕಡೆ ಅವ್ರು ಯಾವತ್ತಿದ್ರು ಅವ್ರಿಗೇನು ಲಾಭ ಇದೆಯೋ ಆ ಥರದ್ದು ಮಾರು ಹೋಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಮಹಿಳಾ ಓಟ್ಗಳ ಬಗ್ಗೆ ಏನು ಹೇಳ್ತೀರಿ? ಮಹಿಳಾ ಓಟು ದುಡ್ಡು ತಿಂದವರು ಹಾಕ್ತಾರೆ ಸರ್, ದುಡ್ಡು ಸಿಗದೇ ಇದ್ದವ್ರು ಹಾಕಲ್ಲ. ಇವಾಗ ಎಷ್ಟು ಬಸ್ ಕೆಟ್ಟು ನಿಂತಿದೆ KSRTCಯಲ್ಲಿ ಬೆಂಗಳೂರಲ್ಲಿ. ಸರ್ ನಂದು ಬೆಂಗಳೂರು ಬೆಳೆಕಳ್ಳಿ, ನಮ್ಮ ಮಗಳ ಮನೆ ಇದೆ ಅಲ್ಲಿ. ಹಾಂ ನೋಡಿ ಸರ್, ಈಗ ಇದು ಗ್ಯಾರಂಟಿ ಯೋಜನೆ 2,000 ರೂಪಾಯಿ ಕೊಡ್ತಾರಂತಾರೆ. ಗಂಡು ಮಕ್ಕಳಿಗೆ ಮನೆ ಒಳಗೆ ಅವರಿಗೆ ಹೆಣ್ಣು ಮಕ್ಕಳಿಗೆ ಅವರು ತಿಳಿಸಿ ಹೇಳಿದ್ದಾರೆ, ಇಲ್ಲ ಇದು ಸರ್ಕಾರದ ದುಡ್ಡು ಅಲ್ಲ, ಇದು ನಮ್ಮ ದುಡ್ಡು. ಸಿದ್ದರಾಮಯ್ಯನ ದುಡ್ಡು ಅಲ್ಲ, DK ಶಿವಕುಮಾರನ ದುಡ್ಡು ಅಲ್ಲ, ಇದು ದುಡ್ಡು ನಮ್ಮ ದುಡ್ಡು ನಮಗೆ ಕೊಟ್ಟಾರೆ. ನಾವು ಟ್ಯಾಕ್ಸ್ ಕಟ್ತೀವಿ, ಒಂದು ಪಿನ್ನಿಂದ ಹಿಡಿದು ಎಲ್ಲ ಟ್ಯಾಕ್ಸ್ ಕಟ್ಟಿದ್ದು ದುಡ್ಡು. ಇವರೇನು ಅವ್ರ ಅಪ್ಪನ ಮನೆ ದುಡ್ಡು ಇದು ಸಿದ್ದರಾಮಯ್ಯನ ದುಡ್ಡು ಅಲ್ಲ, ಇದು ನಮ್ಮ ದುಡ್ಡು ನಮಗೆ ಕೊಟ್ಟಾರೆ. ಇದೇನು ಕರೆಂಟ್ ಫ್ರೀ, KSRTC ಫ್ರೀ, ಇವೆಲ್ಲ ನಾಮಕಾವಸ್ತಿಕ. ಇವ್ರು ರಾಜಕೀಯ ಮಾಡೋಕೆ ತಮ್ಮ ಅಧಿಕಾರನ ಇವ್ರು ನಾ ಸಿ ಎಮ್ ಆಗ್ಬೇಕು ಅಂತ ಜನರನ್ನ ಮೋಸ ಮಾಡುವ ನಾಲಾಯಕ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ. ನೋಡಿ, ಇವಾಗ ಯತೀಂದ್ರನ್ ಬಿಟ್ಟಿದ್ದಾನೆ ಚೂ ಅಂತ. ಅವನು ಎಲ್ಲಿ ಹೇಳಿದ್ರು ನಮ್ಮ ಅಪ್ಪನೇ ಮುಖ್ಯಮಂತ್ರಿ 5 ವರ್ಷ. ಏನು ಅವ್ರು ಬರೆದು ಕೊಟ್ಟಿದ್ದಾರ ಹೈಕಮಾಂಡು? DK ಶಿವಕುಮಾರ್ ಕೊಡ್ಬೇಕು ತಾನೆ. ನಾನು ಪಕ್ಷ ಮಾತಾಡೋದಿಲ್ಲ, ಪಾಪ ಅವನು ಕೆಲಸ ಮಾಡಿದ್ದಾನೆ. ನಾವು BJP ಆದರೂ ಅವನ ಬಗ್ಗೆ ಅನುಕಂಪ ಇದೆ, ಯಾಕೆ ಕೊಟ್ಟಿಲ್ಲ ಅಂತಂದು. ಪಾರ್ಟಿ ವಿಚಾರ ಅದು, ನಂಗೆ ಸಂಬಂಧ ಇಲ್ಲ. ಏನು ನನ್ನ ವಿಡಿಯೋ ಮೊಬೈಲಿಗೆ ಬಿಡಿ. ಜೊತೆಗೆ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡವ್ರು ಮೇಟಿ ಅವರು. ಜೊತೆಗೆ ಸಿದ್ದರಾಮಯ್ಯನವರ ಒಂದು ಸ್ಟೇಟ್ಮೆಂಟ್ಗಳಾಗಿರ್ಬೋದು, ಚುನಾವಣಾ ಪ್ರಚಾರ ರ್ಯಾಲಿಗಳಲ್ಲಿ ಅವ್ರು ಭಾಗವಹಿಸೋದಾಗಿರ್ಬೋದು, ನೀವು ಹೇಳಿದ್ರಿ, ಖಂಡಿತವಾಗಿ ಒಪ್ಕೊಳ್ತೀನಿ ನಾನು. 1 ತಿಂಗಳು ಇಲ್ಲೇ ಇದ್ದರೂ ಕೂಡ ಗೆಲುವು ಶತಸಿದ್ಧ ಅಂತ. ಬಟ್ ಆದರೂ ಎಲ್ಲೋ ಒಂದು ಕಡೆ ಅದು ಎಲ್ಲೂ ಕೂಡ ಪ್ರಭಾವ ಬೀರೋದೇ ಇಲ್ಲ ಸರ್. 100ಕ್ಕೆ 100 ನಾನೇನು ಹೇಳಿದ್ದೀನಿ, ರಕ್ತದಲ್ಲಿ ಬರೆದು ಕೊಡುತ್ತೇನೆ. ವೀರಣ್ಣ ಚರಂತಿಮಠ್ ಅಭ್ಯರ್ಥಿ, BJP ಅಭ್ಯರ್ಥಿ ಬಾಗಲಕೋಟೆಯಿಂದ ಆಯ್ಕೆ ಆಗುತ್ತಾರೆ. ಆಲ್ರೆಡಿ ರಿಟರ್ನ್ ಅಂತ ಹೇಳ್ತೀರಿ, ಗೆಲುವು ಆಗಲೇ ಬರದಾಗಿದೆ. ಕಮ್ ಬ್ಯಾಕ್ ಸೋತಿದ್ಯವಲ್ಲ, ಅದು ತಿರ್ಗಾ ನಮ್ಗೆ ಬರುತ್ತೆ. ಏನೆಲ್ಲ ಬದಲಾವಣೆಗಳು ಬಯಸ್ಬೋದು ಇವ್ರ ಗೆದ್ರೆ ಚರಂತಿಮಠ್ ಅವ್ರಿಗೆ? ಸರ್, ನಿಮ್ಮ ಊರು ಯಾವ? 1 ಮಿನಿಟ್, ನಿಮ್ಮ ಊರು ಯಾವರು? ಬೆಂಗಳೂರು. ನಾ ಬೆಂಗಳೂರು ಬಂದು ಭೇಟಿ ಹಾಕಿ, ನನ್ನ ಮೊಬೈಲ್ ನಂಬರ್ ಕೊಡಿ. ನನ್ನ ಪ್ಯಾಂಪ್ಲೆಟ್ ಇದೆ, ಎಷ್ಟು ಏನು ಅಭಿವೃದ್ಧಿ ಮಾಡಿದ್ದಾರೆ ಅಂತಂದು. ಅಭಿವೃದ್ಧಿ ಓಕೆ ಆಗಿರೋದಲ್ಲ, ಏನು ಅಭಿವೃದ್ಧಿಗಳು 200% ಅಭಿವೃದ್ಧಿ ಆಗುತ್ತೆ ಸರ್, 200%, ಏನು ಡೌಟೇ ಇಲ್ಲ. ಪ್ಲಾಟ್ಗಳನ್ನು ಸಿಕ್ಕೇರಿ ಕ್ರಾಸಲ್ಲಿ ಆಗಿದಾವು. ಈ ಸದ ಅವರು ಬಂದರೆ ಎಲ್ಲರಿಗೂ ಮುಳುಗಡೆ ಸಂತ್ರಸ್ತರಿಗೆ ಎಲ್ಲ ಪ್ಲಾಟ್ಗಳನ್ನು ಹಂಚಿಕೆ. ನನಗೆ ವೈಯಕ್ತಿಕ ಲಾಭ ಆಗ್ತದೆ ಅಂತ ಮಾತಾಡ್ತಾ ಇಲ್ಲ, ಸಾರ್ವಜನಿಕರಿಗೆ ಲಾಭ ಆಗ್ತದೆ. ಬಾಗಲಕೋಟೆ ಧೂಳು ಹಿಡಿದಂಥ ಜಿಲ್ಲೆ ಎಲ್ಲವನ್ನು ಸರಿಪಡಿಸ್ತಾರೆ. ಕಸ ವಿಲೇವಾರಿ ಬಗ್ಗೆ ಜನ ಮಾತಾಡ್ತಾ ಇದ್ರು, ಏನು ಸಮಸ್ಯೆ ಸರ್ ಇಲ್ಲಿ? ಅವರು 3 ವರ್ಷ ಆದ್ರೂ ಅವ್ರು ಒಂದು ದಿವಸ ಬಾಗಲಕೋಟೆ ಒಳಗೆ ಯಾರಿಗೂ ಕಣ್ಣಿಗೆ ಕಂಡಿಲ್ಲ. ಹುಲ್ಲಪ್ಪ ಮೇಟಿ ಅವರು JDS ಬಂದವರು, ಅವರು ಕ್ಷೇತ್ರ ಗುಳೇದಗುಡ್ಡ.
ಇಬ್ಬಾಗಾಗಿ ಬಾಗಲಕೋಟೆ ಬಂದರು ಅವ್ರು. ಬಾಗಲಕೋಟೆ ಬಂದು ನೋಡಿ ನವನಗರದಲ್ಲಿ ಹೋಗಿ ಕಸ ಹೇಗೆ ಬಿದ್ದಿದೆ, ಯಾಕೆ ಮಾಡಲ್ಲ ಇದನ್ನ? ಬರೀ ಶಾಣೆ ನಾ ಹೆಲಿಕಾಪ್ಟರ್ನೇ ಹೋಗೋದು, ಅದು ಮಾಡೋದು ಇದು ಮಾಡೋದು. ಅಭಿವೃದ್ಧಿ ಮಾಡಯ್ಯ, ಅಭಿವೃದ್ಧಿ ಮಾಡಿದ್ರೆ ನಿಮ್ಗೆ ಓಟ್ ಹಾಕ್ತಾರೆ. ಏನು ಮಾಡಿಲ್ಲ ಅವರು. ಹುಲ್ಲಪ್ಪ ಮೇಟಿ ಅವರು 3 ವರ್ಷ ಏನು ವರ್ಕ್ ಇಲ್ಲ, ಬರೀ ಮಜಾ ಮಾಡೋದು, ಎಲ್ಲೇ ಅಡ್ಡಾಡೋದು, ಎಲ್ಲೇ ಹೋಗೋದು. ಯಾರೂ ಸಾರ್ವಜನಿಕರಿಗೆ ಆಯ್ತು ಎಲ್ಲಿ ಏನು ಕೆಲಸ ಓಟ್ ಕೇಳಲಿಕ್ಕೆ ಬಂದರು, ನಂತರ ಬಂದ್ರ ಹೇಗಿದೆಯಪ್ಪ ಗಂಗಾಧರ್ ಅಂತ ಇಲ್ಲ. ನಮ್ಮ ಇವರನ್ನ ಚರಂತೆ ಮಾಡ್ರೆ ಆಗಲ್ಲ. ಒಂದು ರಾತ್ರಿ 12ಕ್ಕೆ ಫೋನ್ ಮಾಡಿದ್ರು ಕಾಲ್ ಎತ್ತಿ ಏನು ಸಮಸ್ಯೆ, ಮರುದಿನ ಬನ್ನಿ ಆಫೀಸ್ಗೆ ಅಂತ ಸಮಸ್ಯೆ ಬಗೆಹರಿಸುತ್ತಾರೆ, ಹರಿಸಿದ್ದಾರೆ, ಹರಿಸುವರು. ಇನ್ನೇನು ಹೇಳಿ ನಿಮಗೆ? ಓಕೆ ಸರ್, ಓಕೆ.